ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯ. ಗೈಸ್, ನಾನು ಇವಾಗ ಏರ್ಪೋರ್ಟಿಗೆ ಬಂದಿದ್ದೀನಿ. ಎಲ್ಲ ಪ್ರೊಸೀಜರ್ ಎಲ್ಲ ಆಯಿತು. ಇನ್ನೂ 2 hours ಟೈಮ್ ಇದೆ. ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇಮಿಗ್ರೇಷನ್ ಪ್ರೊಸೀಜರ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಹೇಳ್ತೀನಿ ಏನೆಲ್ಲ ಆಯಿತು ಅಂತ. ನಮ್ಮ ಹತ್ರ ತುಂಬಾ ಟೈಮ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಹಾಗೆ ಓಡಾಡ್ಕೊಂಡಿದ್ವಿ ಏರ್ಪೋರ್ಟಲ್ಲಿ. ಶಾಪಿಂಗ್ ಕೂಡ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಶಾಪ್ಸ್ ಕೂಡ ಇದೆ. ನಮ್ಮ ಇಮಿಗ್ರೇಷನ್ ಬಂದು ತುಂಬಾ ಸ್ಮೂತಾಗೇ ಆಯಿತು. ಆ್ಯಕ್ಚುಲಿ ಥೈಲ್ಯಾಂಡ್ ಕಂಟ್ರಿಗೆ ಅನ್ನೋದಾದರೆ ಇಮಿಗ್ರೇಷನ್ ಸ್ಮೂತಾಗೇ ನಡೆಯುತ್ತೆ. ಜಸ್ಟ್ ಪಾಸ್ಪೋರ್ಟ್, ಬೋರ್ಡಿಂಗ್ ಪಾಸ್ ಇದೆಲ್ಲ ನೋಡ್ತಾರೆ ಆ್ಯಂಡ್ TDC ಫಾರ್ಮ್ ಇದೆಲ್ಲ ನೋಡಬಹುದು. ಸೊ ನಮ್ಮ ಕೇಸಲ್ಲಿ ಜಸ್ಟ್ ಪಾಸ್ಪೋರ್ಟ್ ಮತ್ತು ಬೋರ್ಡಿಂಗ್ ಪಾಸ್ ಇಷ್ಟೇ ನೋಡಿದ್ದು. TDAC ಫಾರ್ಮ್ ಇದು ಕಂಪಲ್ಸರಿ ಗೈಸ್, ಇದು ಇರಲೇಬೇಕು. ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ. ಆಮೇಲೆ ನೀವು ಹೊರಡೋಕ್ಕೂ ಮುಂಚೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬೇಕು ಅಂತ. ರಿಟರ್ನ್ ಟಿಕೆಟ್ಸ್ ಮತ್ತು ಹೋಟೆಲ್ ಬುಕ್ ಮಾಡಿರ್ತೀರಲ್ಲ, ಆ ಒಂದು ಬುಕ್ಕಿಂಗ್ ಕೂಡ ನೋಡ್ತಾರೆ. ಸ್ಟ್ರಿಕ್ಟ್ ಇಮಿಗ್ರೇಷನಲ್ಲಿ ಇದೆಲ್ಲ ನೋಡಬಹುದು. ಹೆಂಗಾದ್ರೂ ಆಗಲಿ ಇಟ್ಕೊಂಡು ಹೋಗಿ. ಸೊ ಗೈಸ್, ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಇವತ್ತು. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಥೈಲ್ಯಾಂಡ್ ಕಂಟ್ರಿಗೆ ಹೋಗೋದಕ್ಕೆ ಇಂಡಿಯನ್ ಸಿಟಿಸನ್ಸ್ಗೆ ಅಪ್ ಟು 60 ಡೇಸ್ವರೆಗೂ ವೀಸಾ ಫ್ರೀ ಎಂಟ್ರಿ ಇರುತ್ತೆ. ಇನ್ನೊಂದ್ಸಲ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಹೊರಡಿ. ನೀವು ಹೊರಡೋ ಟೈಮಲ್ಲಿ ಏನಾದರೂ ರೂಲ್ಸ್ ಚೇಂಜ್ ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಸೊ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ ಹೊರಡಿ. ಬಟ್ ಇವಾಗ ಸದ್ಯಕ್ಕಂತೂ ವೀಸಾ ಫ್ರೀ ಎಂಟ್ರಿ ಇದೆ ಇಂಡಿಯನ್ಸ್ಗೆ. ಗೈಸ್, ನಾವು ಇನ್ನೂ ವೇಟ್ ಮಾಡ್ತಾ ಇದ್ವಿ. ಇನ್ನೂ 1 hour ಟೈಮ್ ಇದೆ. ಕ್ಯಾಪೆಚಿನೋ ಕಾಫಿ ತೊಗೊಂಡು ಇವಾಗ ಕುಡಿತಾ ಇದ್ದೀವಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ಲೇಟ್ ನೈಟ್ ಡಿನ್ನರ್ ಮಾಡೋದಕ್ಕೆ ನನಗೆ ಹಸಿವಿಲ್ಲ. ನೋಡೋಣ, ಹಸಿವೇನಾದರೂ ಆದರೆ ಫ್ಲೈಟ್ ಹತ್ತಕ್ಕೂ ಮುಂಚೆ ಏನಾದರೂ ತಿಂತೀನಿ, ಇಲ್ಲಾಂದರೆ ಫ್ಲೈಟಲ್ಲಿ ಏನಾದರೂ ತಿನ್ನಬೇಕು. ಗೈಸ್, ಇದು ವಾಟರ್ ಬಾಟಲ್ 185 ರುಪೀಸ್. ಹೊರಗಡೆ 1 ಲೀಟರ್ ವಾಟರ್ ಬಾಟಲ್ಗೆ 20 ರೂಪಾಯಿ. ಇಲ್ಲಿ 185 ರುಪೀಸ್ ವಾಟರ್ ಬಾಟಲ್. ಇಷ್ಟು ಚಿಕ್ಕ ಪುಟಾಣಿ ವಾಟರ್ ಬಾಟಲು 500 ml. ಇದು ಕಾಫಿ ಆ್ಯಂಡ್ ಕಾಫಿನೂ ತರಿಸ್ಕೊಂಡು, ಇದು ಓಕೆ ಪ್ರೈಸ್. ಕಾಫಿ ಕ್ಯಾಪೆಚಿನೋ ತರಿಸ್ಕೊಂಡಿದ್ದೀವಿ. ಹಾಕ್ದಾ ಶುಗರ್ ಹಾಕಿಲ್ವಾ ಅದಕ್ಕೆ? ಇಲ್ಲ, ತಾಂಬು. In the overhead bins or under the seat in front of you and take ಆ್ಯಕ್ಚುಲಿ ಗೈಸ್, ನಾವು ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ. ಸೊ ಫ್ಲೈಟಲ್ಲೇ ಇದು ಚಿಕನ್ ರೈಸ್ ಐಟಮ್ ಅಲ್ಲಿ ಇದು ತರಿಸ್ಕೊಂಡು ತಿಂದ್ವಿ. ಟೇಸ್ಟ್ ಓಕೆ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಸದ್ಯಕ್ಕೆ ಇದನ್ನೇ ತಿಂದ್ವಿ. ಫುಕೆಟ್ ರೀಚ್ ಆಗೋದಕ್ಕೆ ಇನ್ನೂ 1 hour ಇದೆ. ತುಂಬಾ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಗೈಸ್, ನಾವು ರೀಚ್ ಆಗಿದ್ದೀವಿ. ಬಟ್ ಲ್ಯಾಂಡ್ ಆಗೋದಕ್ಕೆ ಒಂದು 45 minutes ಏನೋ ಆಗುತ್ತೆ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಆಸಮ್ ಆಗಿ ಕಾಣ್ತಾ ಇದೆ. ನಾವಿವಾಗ ಫುಕೆಟಲ್ಲಿದ್ದೀವಿ. ನಮ್ಮ ಲಗೇಜ್ ಏನಿದೆ ಅದು ಚೆಕ್-ಇನ್ ಬ್ಯಾಗೇಜಲ್ಲಿದೆ. ಸೊ ಅದನ್ನು ರಿಸೀವ್ ಮಾಡಿ ನೆಕ್ಸ್ಟ್ ಏನು ಅಂತ ನೋಡಬೇಕು. ಇವಾಗ ಮತ್ತೆ ಇಮಿಗ್ರೇಷನ್ ಪ್ರೊಸೀಜರ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬಾ ಲಾಂಗ್ ಕ್ಯೂ ಇದೆ. ಬಟ್ ಮೂವಿಂಗ್ ಇದೆ, ಬೇಗನೆ ಮುಗ್ದೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ. ಗೈಸ್, ಸಿಮ್ ತೊಗೋಬೇಕಾಗಿತ್ತು. ಸಿಮ್ ತೊಗೊಂಡ್ವಿ. ಸಿಮ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನನಗೆ ಅಂದರೆ ಒಂದು ಸಿಮ್ಮಿಗೆ 2,000 ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ. ಸೊ 4,000 ಹೋಯಿತು ನಂದು ವರುಣ್ದು. ಬರೀ ಜಸ್ಟ್ ಸಿಮ್ಗೆ.
ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸಿಮ್ಮು. ಇವಾಗ ನಾವು ರೂಮ್ಗೆ ಅಂತ ಹೋಗ್ತಾ ಇದ್ವಿ, ರೂಮ್ ಚೆಕ್ ಇನ್ ಆಗಕ್ಕೆ ಹೋಗ್ತಾ ಇದ್ವಿ. ನಾನು ರೂಮಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ರೂಮ್ ನಾವು ಮಾಡಿದ್ದೀವಿ ಅಂತ. ತುಂಬ ಚೆನ್ನಾಗಿದೆ ಆ ಹೋಟೆಲ್ಲು, ನಾನು ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್, ಅವ್ರ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಆಮೇಲೆ ಅವರಿಗೆ ಇಂಗ್ಲೀಷು ಕೂಡ ಬರ್ತಿಲ್ಲ. ಫುಲ್ಲು ಕನ್ಫ್ಯೂಷನ್ನು. ನಾವಿವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಮಿನಿ ಟ್ಯಾಕ್ಸಿ ಆಮೇಲೆ ಮಿನಿ ಬಸ್ ಎಲ್ಲ ಏನೇನೋ ಇದೆ. ಅದು ತುಂಬ ಕಾಸ್ಟ್ಲಿ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ. ಸೊ ಅದನ್ನೇ ನಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲೇ ಹತ್ರದಲ್ಲೇ ಇದೆ. ನಾವಿವಾಗ ಹೋಗ್ತಾ ಇದ್ವಿ ಪಟಾಂಗ್ ಬೀಚ್ ಹತ್ರ, ಅಲ್ಲೇ ನಾವು ರೂಮ್ ಮಾಡಿರೋದು. ಸೊ ಮಿನಿ ಟ್ಯಾಕ್ಸಿ ಅವೆಲ್ಲ ಇದ್ವು, ಅದನ್ನು ನಾವು ತಗೊಳ್ಳಿಲ್ಲ. ಯಾಕಂದರೆ ಅದು 180 ಥೈ ಬಾತ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಅದೆಷ್ಟಾಗುತ್ತೆ, 180 ಥೈ ಬಾತ್ ಪರ್ ಪರ್ಸನ್ಗೆ 500 ಏನೋ ಬೀಳುತ್ತೆ. ಅದು 1000 ರೂಪೀಸ್ ಕೊಡಬೇಕಾಗುತ್ತೆ. ಸ್ವಲ್ಪ ದೂರ ಬಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದೆ. 100 ಬಾತ್ ಈಸ್ ಈಕ್ವಲ್ಸ್ ಟು ಎಷ್ಟು 269 ರೂಪೀಸ್, 269 285 ಎಷ್ಟೋ ಬರುತ್ತದು. ಅಂದರೆ ಇದರಿಂದ ಸೇರಿ 569 ರೂಪೀಸ್ ಏನೋ ಆಗುತ್ತೆ. ಸೊ ಅದಕ್ಕಿಂತ ಇದೇ ಬೆಟರು, ಚೆನ್ನಾಗೂ ಇದೆ ಬಸ್ಸು, ಆ್ಯಂಡ್ ಸಿಟಿ ವ್ಯೂ ಕೂಡ ಕಾಣುತ್ತೆ. ಇಂಥ ಕಡೆ ಎಲ್ಲ ಬಂದಾಗ ತುಂಬ ಹುಷಾರಾಗಿ ಖರ್ಚು ಮಾಡಬೇಕು. ಮೋಸ ಮಾಡೋರು ತುಂಬ ಜನ ಇದ್ದಾರೆ. 100 ಬಾತ್. ಗೈಸ್, ಒಂದು ಇನ್ಫಾರ್ಮೇಷನ್ ನಾನು ಕೊಡೋದಾದರೆ ನಿಮಗೆ, ಫುಕೆಟ್ ಏರ್ಪೋರ್ಟ್ ಇಳಿದ ತಕ್ಷಣ ನೀವೇನಾದರೂ ಪಟಾಂಗ್ ಬೀಚ್ಗೆ ಹೋಗಬೇಕು ಅಂದರೆ ಅಲ್ಲಿ ಮಿನಿ ಬಸ್ ಅವೆಲ್ಲ ಇರುತ್ತೆ, ಅದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ಮಿನಿಟ್ಸ್ವರೆಗೂ ಸ್ವಲ್ಪ ಆ ಕಡೆ ನಡ್ಕೊಂಡು ಹೋದರೆ ಆ ಕಡೆ ನೆಕ್ಸ್ಟ್ ರೋಡಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಅದು 100 ಬಾತ್ ಅಂದರೆ ಇಬ್ಬರಿಂದ ಸೇರಿ 500 ರೂಪೀಸ್ ಏನೋ ಆಗುತ್ತೆ. ಸೊ ಅಷ್ಟರಲ್ಲೇ ನೀವು ಪಟಾಂಗ್ ಬೀಚ್ಗೆ ರೀಚ್ ಆಗ್ಬೋದು. ಈ ಟ್ಯಾಕ್ಸಿ ಮಿನಿ ಬಸ್ ಎಲ್ಲ ಎಷ್ಟು ಅಂದರೆ 1000 1500 ಈ ರೀತಿ ಚಾರ್ಜ್ ಮಾಡ್ತಾರೆ. ಸೊ ನಾನೇನು ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಈ ಬಸ್ AC ಬಸ್ ತುಂಬಾ ಚೆನ್ನಾಗಿದೆ ಟ್ರಾವೆಲ್ ಮಾಡೋದಕ್ಕೆ, ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲೇ ನಾನು ರೀಚ್ ಆಗಿದ್ದೀನಿ ಇವಾಗ ಪಟಾಂಗ್ ಬೀಚಿಗೆ. ಇವಾಗ ಪಟಾಂಗಿಗೆ ರೀಚ್ ಆಗಿದ್ದೀನಿ. ಸ್ವಲ್ಪ ಒಂದು 5 ಮಿನಿಟ್ಸ್ ದೂರ ಹೋದರೆ ಅಲ್ಲಿ ಸ್ಟಾಪ್ ಇದೆ. ಇದು ಫಸ್ಟ್ ಸ್ಟಾಪು. ಸೆಕೆಂಡ್ ಸ್ಟಾಪ್ ಬಂದು ಕಾಟು ಬೀಚು ಮತ್ತು ಏನೇನೋ ಬೀಚ್ಗಳಿದ್ದಾವೆ. ಸೊ ಅಲ್ಲೆಲ್ಲ ಹೋಗುತ್ತೆ ಇದು ಬಸ್ಸು. ಸೂಪರ್ ಫಸ್ಟ್ ಕ್ಲಾಸ್ ಬಸ್ ಇದು, AC ಬಸ್, ಮಿನಿ ಬಸ್ಸು. ಸುಮ್ಮನೆ ಅಲ್ಲಿ ಏರ್ಪೋರ್ಟ್ ಹತ್ರ ಅಷ್ಟೊಂದು ಥೈ ಬಾತ್ ಕೊಟ್ಟು ಹೋಗೋ ಬದಲು ಇದು 100 ಥೈ ಬಾತ್ಗೆ ಸೂಪರ್ ಆಗಿರೋ ಬಸ್ಸಲ್ಲಿ ನಾವು ಪಟಾಂಗ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಗೈಸ್, ಟೇಕ್ ಕೇರ್.